ನಮಸ್ಕಾರ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ನಿರ್ಲಕ್ಷ್ಯ ಮುಂದುವರಿತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಸರ್ಕಾರಿ ಶಾಲೆಯ ಮೂಲಭೂತ ಸೌಕರ್ಯಗಳ ಕೊರತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸಮಗ್ರವಾದ ಮಾಹಿತಿಯನ್ನು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಲ್ಲಿ ಕೊಡ್ತಾ ಹೋಗ್ತೀನಿ. ದಿಬ್ಬೂರಹಳ್ಳಿ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. LKGಯಿಂದ 8ನೇ ತರಗತಿವರೆಗೆ ಇರುವಂತಹ ಈ ಶಾಲೆ ಯಾವ ರೀತಿ ದುಸ್ಥಿತಿಯನ್ನು ತಲುಪಿದೆ, ಇದೆಲ್ಲದರ ಸಮಗ್ರವಾದಂಥ ಮಾಹಿತಿ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ನಲ್ಲಿ. ಇವತ್ತಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯೋರೇ ಹೆಚ್ಚು. ಯಾಕೆಂದರೆ ಸೂಕ್ತ ಸೌಲಭ್ಯಗಳು ಸಿಗೋದಿಲ್ಲ, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹಲವಾರು ಮಂದಿ ಪೋಷಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾರೆ. ಆದರೆ ಸರ್ಕಾರಿ ಶಾಲೆಗಳ ಮೇಲಿನ ಈ ನಿರ್ಲಕ್ಷ್ಯಕ್ಕೆ ಕಾರಣ ಏನು, ಪೋಷಕರ ಈ ಒಂದು ನಿರ್ಲಕ್ಷ್ಯ ಕಾರಣ ಏನು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಹೋಗ್ತೀನಿ. ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಹೋಗ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಹಾ ನಿರ್ಲಕ್ಷ್ಯ ಬಯಲಾಗಿದೆ. ದಿಬ್ಬೂರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ತಪ್ಪುತ್ತಿಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ನಿತ್ಯ ಸಮಸ್ಯೆ ಎದುರಿಸುವಂತಾಗಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಬರುವಂತಹ ದಿಬ್ಬೂರಹಳ್ಳಿ ಶಾಲೆಯಲ್ಲಿ ಅವಾಂತರಗಳ ಸರಮಾಲೆ. LKGಯಿಂದ 8ನೇ ತರಗತಿವರೆಗೆ ಪಾಠ. ಒಟ್ಟು 210 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಮೂಲಭೂತ ಸೌಕರ್ಯಗಳು ಮಾತ್ರ ಶೂನ್ಯ. ಇನ್ನು ಕೊಠಡಿಗಳ ಅಭಾವದಿಂದಾಗಿಯೇ ಹೊರಗಡೆಯೇ ಪಾಠ. ಸಣ್ಣ ಮಕ್ಕಳು ಆವರಣದಲ್ಲೇ ಕುಳಿತು ಪಾಠ ಕೇಳುವಂತಹ ಅನಿವಾರ್ಯ ಪರಿಸ್ಥಿತಿ. ಇನ್ನು ಮಳೆ ಬಂದ್ರಂತೂ ಮುಗಿದು ಹೋಯಿತು. ವಿದ್ಯಾರ್ಥಿಗಳಿಗೆ ಸಂಕಷ್ಟಗಳ ಸರಮಾಲೆ. ಮಳೆ ಸುರಿದಾಗ ಶಾಲೆಯ ಮಕ್ಕಳೆಲ್ಲರಿಗೂ ವನವಾಸ. ಹೆಡ್ ಮಾಸ್ಟರ್ ಕೊಠಡಿಯಲ್ಲೇ ಗಿಜಿಗಿಜಿ ಅಂತ ಅಲ್ಲಿ ಕೂತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ. ಕೆಸರುಗದ್ದೆ ಅಂತ ಆಗೋಗ್ಬಿಡುತ್ತೆ. ಒಂದು ಕಡೆ ಮಳೆ ಸುರಿತಾ ಇರುತ್ತೆ, ಮಳೆಯಲ್ಲಿ ನೆನೆಯುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂಥ ಕಾರಣಕ್ಕೆ ಮಕ್ಕಳನ್ನೆಲ್ಲ ಹೆಡ್ ಮಾಸ್ಟ್ರು ತಮ್ಮ ಒಂದು ಕೊಠಡಿಯಲ್ಲಿ ಕೂರಿಸ್ಕೋತಾರೆ. ಪಾಠ ಪ್ರವಚನ ನಡೆಯುವಂಥ ಜಾಗದಲ್ಲೇ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ. ಅಡುಗೆ ಮಾಡ್ತಾ ಇರೋದ್ರಿಂದ ಆ ಹೊಗೆ ಮತ್ತೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದು ಸದ್ಯ ಆ ದಿಬ್ಬೂರಹಳ್ಳಿ ಶಾಲೆಯ ಒಂದು ಪರಿಸ್ಥಿತಿ. ಮಹಾ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ ಕೊಡ್ತಾ ಇದೆ. ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಶಾಲೆ LKGಯಿಂದ 8ನೇ ತರಗತಿವರೆಗೆ ಅಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ ಮಕ್ಕಳು. ಆದರೆ ಅಲ್ಲೇ ಅಡುಗೆ ಮಾಡಲಾಗುತ್ತೆ ಮಕ್ಕಳಿಗೆ. ಅಂದರೆ ಮಕ್ಕಳಿಗೋಸ್ಕರ ಅಡುಗೆ ಮಾಡುವಂತಹದ್ದು. ಸೊ ಇದು ಒಂದು ರೀತಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ. ಆ ಅಡುಗೆ ಮಾಡುವಾಗ ಹೊಗೆ ಬರಬಹುದು, ಅಥವಾ ಅಲ್ಲಿ ಗ್ಯಾಸ್ ಇದ್ದರೆ ಬಿಡಿ, ಒಂದು ಕಡೆ ಗ್ಯಾಸ್ನಲ್ಲಿ ಸಿಲಿಂಡರ್ ಇಟ್ಟು ಅಲ್ಲಿ ಒಂದಷ್ಟು ಆಹಾರವನ್ನು ಬೇಯಿಸ್ತಾರೆ ಅನ್ನಬಹುದು. ಆದರೆ 210 ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಇನ್ನು ಅಡುಗೆ ಮಾಡೋದಕ್ಕೆ ಅಲ್ಲೇ ಆ ಒಂದು ಜಾಗದಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿಕೊಳ್ಳಲಾಗಿದೆ. ಭೀಕರ ಪರಿಸ್ಥಿತಿಗೆ ಕ್ಯಾರೆ ಅಂತಿಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳು. ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಮಕ್ಕಳು ಮತ್ತು ಪೋಷಕರು ಹಿಡಿ ಶಾಪ ಹಾಕುವಂತಾಗಿದೆ. ಶಾಲೆ ಎದುರಿಸ್ತಾ ಇರುವ ಗಂಭೀರ ಸಮಸ್ಯೆಗಳ ಬಗ್ಗೆ ಶಿಕ್ಷಣ ಇಲಾಖೆ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದೆ. ಪ್ರತಿದಿನ ಮೂಲಭೂತ ಸೌಕರ್ಯಗಳಿಲ್ಲದೆ ಶಿಕ್ಷಕರಿಗೂ ಕೂಡ ಒಂದು ರೀತಿಯ ಪರದಾಟ. ಮಕ್ಕಳ ಜೊತೆ ನಿತ್ಯ ಹೆಣಗಾಡುವಂಥ ಒಂದು ಪರಿಸ್ಥಿತಿ ಶಾಲಾ ಸಿಬ್ಬಂದಿಯದ್ದು. ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಇವತ್ತು ಮಕ್ಕಳಿಗೆ ಕೈಗೆಟಕುವ ರೀತಿಯಲ್ಲಿ ಇರಬೇಕು. ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಇರಬೇಕು. ಆದರೆ ಇಲ್ಲಿಲ್ಲ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಶಾಲೆ, ಇಲ್ಲಿ ಶಿಕ್ಷಣ ಇಲಾಖೆ ಮನವಿ ಮಾಡಿಕೊಂಡ್ರ ಬೆಲೆ ಇಲ್ಲ. ಶಾಲಾ ಆಡಳಿತ ಮಂಡಳಿ ಒಂದು ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಮಕ್ಕಳು ಪೋಷಕರು ಯಾವುದೇ ಮನವಿಗೂ ಕೂಡ ಜನಪ್ರತಿನಿಧಿಗಳಂತೂ ಸ್ಪಂದಿಸ್ತಾನೆ ಇಲ್ಲ. ಶಾಲಾ ಆವರಣಕ್ಕೆ ಅನಧಿಕೃತ ವ್ಯಕ್ತಿಗಳು ಹಾಗೂ ದನ ಕರುಗಳು ಕೂಡ ಲಗ್ಗೆಯಿಡ್ತವಂತೆ. ಉನ್ನತಾಧಿಕಾರಿಗಳೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸುವಂತಾಗಲಿ ಅನ್ನೋದು ನಮ್ಮ ಆಗ್ರಹ. ಇದು ವಿದ್ಯಾರ್ಥಿಗಳ ಪರ ಫ್ರೀಡಮ್ ಟಿವಿಯ ಹಕ್ಕೊತ್ತಾಯ ಕೂಡ ಹೌದು. ನಾವು ಗಮನಿಸ್ತಾ ಹೋಗಬಹುದು, LKGಯಿಂದ 8ನೇ ತರಗತಿಯವರೆಗೆ ಇರುವಂತಹ ಒಂದು ಪಾಠಶಾಲೆ. ಆದರೆ ಈ ಶಾಲೆಯಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು, ಸಮಸ್ಯೆಗಳ ಆಗರ ಇರುವಂಥದ್ದು. ಒಟ್ಟು 210 ವಿದ್ಯಾರ್ಥಿಗಳು ಇರುವಂಥ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂಥ ಶಾಲೆ ಇದು. ಸರ್ಕಾರಿ ಶಾಲೆಗಳ ನಿರ್ಲಕ್ಷ್ಯಕ್ಕೆ ಇದೊಂದು ಎಕ್ಸಾಂಪಲ್.
ನಿಮಗೆ ತೋರಿಸ್ತಾ ಹೋಗ್ತಿದ್ವಲ್ಲ, ಇದು ದಿಬ್ಬೂರಹಳ್ಳಿಯ ಸರ್ಕಾರಿ ಶಾಲೆ. ಯಾವ ರೀತಿ ಇದೆ ಆ ಶಾಲೆಯ ಒಂದು ಪರಿಸ್ಥಿತಿ ಅನ್ನುವಂಥದ್ದು ನಾವು ಕಾಣ್ಬೋದು. ಶಾಲೆಯಲ್ಲೇ ನೋಡಿ, ಅಲ್ಲೇ ಅಡುಗೆ ಮನೆ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ಅಡುಗೆ ಮಾಡೋದಕ್ಕೆ ಅಲ್ಲಿ ಪಾತ್ರೆ ಪಗಡೆ ಸೊ ಇವೆಲ್ಲವೂ ಕೂಡ ಇಟ್ಕೊಂಡಿರುವಂಥದ್ದು, ದವಸ ಧಾನ್ಯಗಳು. ಸೊ ಹೇಳ್ಕೊಳ್ಳೋದಕ್ಕೆ ಸರ್ಕಾರಿ ಶಾಲೆ. ಹೊರಗಡೆಯಿಂದ ನೋಡೋದಕ್ಕೆ ಒಳ್ಳೆ ಸುಣ್ಣ ಬಣ್ಣ ಕಾಣಿಸ್ಕೊಳ್ಳುತ್ತೆ, ಸುಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಆದರೆ ಒಳಗಡೆ ಹೋದರೆ ಪರಿಸ್ಥಿತಿ ಭೀಕರ. ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು. ಇನ್ನು ಮಳೆ ಬಂದಂಥ ಸಂದರ್ಭದಲ್ಲಿ ಶಾಲೆಗಳು ಸೋರ್ತವಂತೆ. ಹೊರಗಡೆ ಮಾತ್ರ ಸುಣ್ಣ ಬಣ್ಣ. ಇದು ಹೆಂಗಿದೆ ಅಂತಂದರೆ ಮೇಲೆಲ್ಲ ತಳುಕು, ಒಳಗೆಲ್ಲ ಹುಳುಕು ಅನ್ನುವಂಥ ಒಂದು ಪರಿಸ್ಥಿತಿ ನಾವು ಕಾಣಬಹುದಾಗಿದೆ ಇಲ್ಲಿ. ಸರ್, ನನ್ನ ಹೆಸರು ರಾಮಚಂದ್ರಪ್ಪ ಅಂತ. ನಾನು ಇಲ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರು. ಸರ್, LKG UKGಗೆ ದಾಖಲಾತಿ ಪ್ರಾರಂಭ ಆಗಿದೆ. ಒಂದೇ ವರ್ಷದಲ್ಲಿ 20 ಜನ ಟಾರ್ಗೆಟ್, 20 ಜನ ಸೇರಿಸ್ಕೋಬೇಕಂದ್ರೆ 20ಕ್ಕಿಂತ ಹೆಚ್ಚು ಮಕ್ಕಳ ಇಲ್ಲಿ ಸೇರಿದ್ದಾರೆ ಸರ್. ಮತ್ತು UKGಗೂ ಸಹ 5-6 ಜನ ಮಕ್ಕಳು ಸೇರಿದ್ದಾರೆ ಸರ್. ಹೇಗೆ ಅನಿಸ್ತಿದೆ ಸರ್ ಆ ಮಕ್ಕಳು ಸೇರಿರೋದಕ್ಕೆ ನಿಮಗೆ? ಸರ್, ಮಕ್ಕಳು ಸೇರಿರೋದಕ್ಕೆ ವಾತಾವರಣ, ನಮ್ಮ ಸ್ಕೂಲ್ ವಾತಾವರಣ ಚೆನ್ನಾಗಿದೆ. ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿಯೋದಕ್ಕೆ ಸಿದ್ಧರಾಗಿದ್ದಾರೆ. ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ ಸರ್. ಸರ್, ಈಗ ಆ ಮಕ್ಕಳು ಸೇರಿರೋದಕ್ಕೆ ನಿಮಗೂ ಸಹ ಸಂತಸ ಆಗಿದೆ, ಒಂದು ಒಳ್ಳೆ ಇದೆ. ಆದರೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕುಳಿತುಕೊಳ್ಳಲು ಒಂದು ಕೊಠಡಿ ಇಲ್ಲ. ಸೊ ಇದರ ಬಗ್ಗೆ ತಾವು ಯಾವ ರೀತಿ ಕ್ರಮ ವಹಿಸಿದ್ದೀರಿ? ಸರ್, ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಂಖ್ಯೆ ಇರೋದು ಕಡಿಮೆ. ಕೊಠಡಿಗಳ ಸಂಖ್ಯೆಗಿಂತ LKG ಓಪನ್ ಮಾಡಬೇಕು ಅಂದಾಗ ಆಗೋದಿಲ್ಲ ಅಂತ ಹೇಳಿದಾಗ ಇಲ್ಲ ಮಾಡಲೇಬೇಕು ಅಂತಂದರು. ಆದ್ದರಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ಮತ್ತು ಅಡುಗೆ ಕೊಠಡಿ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ, ಅದರಿಂದ ನಮ್ಗೆ ಕಷ್ಟ ಆಗಿದೆ. ಇಲ್ಲ ಅಂತಂದರೆ ಆ ಸಮಸ್ಯೆನೂ ಇರ್ತಾ ಇರಲಿಲ್ಲ ಸರ್. ಇವಾಗ ಕೊಠಡಿಗಳ ಕೊರತೆ ಭಾರಿ ಆಗಿರೋದ್ರಿಂದ ನಾವು ಅನಿವಾರ್ಯವಾಗಿ ಕಾಂಪೌಂಡಲ್ಲಿ ಒಂದು ಸೆಕ್ಷನ್ ಇಟ್ಕೊಂಡು ಕ್ಲಾಸ್ ಕೊಡ್ತಾಯಿದ್ದೀವಿ ಸರ್. ಈಗ ಅನಿವಾರ್ಯತೆಯಿಂದಾಗಿ ನೀವು ಹೊರಗಡೆ ಕೂತ್ಕೊಂಡು ನೀವು ಕ್ಲಾಸ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ. ಓಕೆ, ಮಳೆ ಬಂತು ಅಂದರೆ ಅಥವಾ ಬೇರೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಸರ್ ಹೊಣೆ ಆ ಮಕ್ಕಳಿಗೆ? ಸರ್ ಅಡುಗೆ ಕೋಣೆ ಇಲ್ಲ, ಅನಿವಾರ್ಯ ಬೇರೆ ಸರ್ ಮಾಡ್ಕೊಳ್ಳೋದು. ಅದರಿಂದ ಕ್ಲಾಸ್ ರೂಮನ್ನು ಅಡುಗೆ ಕೋಣೆ ಇಲ್ಲದೆ ಇರೋದ್ರಿಂದ ಕ್ಲಾಸ್ ರೂಮನ್ನು ಅಡುಗೆ ಕೋಣೆ ಮಾಡ್ಕೊಂಡಿದ್ದೀರಾ? ಇದು ಅಲ್ಲಿನ ಮುಖ್ಯ ಶಿಕ್ಷಕರ ಒಂದು ಅಳಲು. ಅಡುಗೆ ಕೋಣೆ ಇಲ್ಲ, ಹಾಗಾಗಿ ಶಾಲೆಯಲ್ಲೇ ಅಡುಗೆ ಕೋಣೆ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅವರು ಒಂದು ರೀತಿಯ ಅಸಹಾಯಕ ಸ್ಥಿತಿಯನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಚಿಕ್ಕಬಳ್ಳಾಪುರದ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂತಂದರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಯಾಕೆ ಮೂಗು ಮುರಿತಾರೆ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಮಕ್ಕಳನ್ನ ಪೋಷಕರು ಅನ್ನೋದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ಲು. ಯಾವ ರೀತಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸ್ತಾ ಇದೆ ಈ ಸರ್ಕಾರಿ ಶಾಲೆ ಅಂತ? ಸಂತೋಷ್, ನನ್ನ ಧ್ವನಿ ಕೇಳಿಸ್ತಿದೆಯಲ್ಲ? ಕೇಳಿಸ್ತಾ ಇದೆ. ಯಾವ ರೀತಿಯ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸ್ತಾ ಇದೆ ಈ ಶಾಲೆ ಅಂತ? ಎಸ್, ಏನು ಅಂತಂದ್ರೆ ಈ ಶಾಲೆಯಲ್ಲಿ LKG UKG ತರಗತಿಗಳನ್ನ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಆ ವಿದ್ಯಾರ್ಥಿಗಳು ಕುಳಿತುಕೊಳ್ಳೋದಕ್ಕೆ ಶಾಲಾ ಕೊಠಡಿ ಇಲ್ದಲೆ ಅವರು ಶಾಲೆಯ ಆವರಣದಲ್ಲೇ ಕುಳಿತುಕೊಂಡು ಪಾಠವನ್ನ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಬಿಸಿಯೂಟ ಯೋಜನೆಯ ಅಡಿಗೆಯನ್ನ ತಯಾರಿಸೋದಕ್ಕೆ ಅಲ್ಲಿ ಅಡಿಗೆ ಕೋಣೆ ಇಲ್ಲ. ಇರ್ತಕ್ಕಂಥ ಕ್ಲಾಸ್ ರೂಮ್ ಅನ್ನ ಅಡಿಗೆ ಕೋಣೆಯನ್ನಾಗಿ ಮಾಡಿಕೊಂಡು ಅದರಲ್ಲೇ ಅಡಿಗೆಯನ್ನ ತಯಾರಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅದು ನಗರದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ಆ ರಸ್ತೆಯಲ್ಲಿ ಅನೇಕ ಬಾರ್ಗಳಿದಾವೆ. ಆದ್ರೆ ಆ ಶಾಲೆಗೆ ಕಾಂಪೌಂಡ್ ಇಲ್ಲ. ಸಂಜೆ 6 ಗಂಟೆ ನಂತರ ಆಯ್ತು ಅಂತಂದ್ರೆ ಆ ಬಾರ್ನಲ್ಲಿ ಇರ್ತಕ್ಕಂಥವರೆಲ್ಲ ಬಂದು ಶಾಲಾ ಆವರಣದಲ್ಲಿ ಕುಳಿತುಕೊಂಡಿರ್ತಾರೆ, ಇಲ್ಲೆಲ್ಲ ಗಲೀಜ್ ಮಾಡಿರ್ತಾರೆ. ಬೆಳಗ್ಗೆ ಬಂದ ತಕ್ಷಣ ನಾವು ಅವ್ರು ಕುಡಿದಿರ್ತಕ್ಕಂಥ ಬಾಟಲ್ಗಳನ್ನ ಕ್ಲೀನ್ ಮಾಡಬೇಕು, ಇಲ್ಲಿ ಸ್ವಚ್ಛತೆಯನ್ನ ಮಾಡಬೇಕು. ನಾವು ಅನೇಕ ಬಾರಿ ಈ ವಿಚಾರವಾಗಿ ನಾವು ಅಳಲನ್ನ ತೋಡ್ಕೊಂಡಿದೀವಿ. ಆದ್ರೆ ನಮ್ಮ ಶಾಲೆಗೆ ಕಾಂಪೌಂಡ್ ಅನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿಲ್ಲ ಅಂತೇಳಿ ಅಲ್ಲಿನ ಮುಖ್ಯೋಪಾಧ್ಯಾಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರ್ತಕ್ಕಂಥದ್ದು. ಸಂತೋಷ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ, ಹಾಗೆ ಲೈನಲ್ಲಿರಿ. ಮತ್ತೊಂದು ಬೈಟ್ ಇದೆ, ನೋಡ್ಕೊಂಬರೋಣ. ಕ್ಲಾಸ್ ರೂಮ್ ಏನಿಲ್ವಾ ಮೇಡಮ್? ಇಲ್ಲ ಸರ್, ರೂಮ್ಸ್ ಕೊಠಡಿ ಸ್ವಲ್ಪ ಇಲ್ಲ, ಅದಕ್ಕೋಸ್ಕರ ಅಲ್ಲೇ ಕಡೆ. ಅಂದರೆ ಈಗ ಇವರು ಯಾವ ಸ್ಟ್ಯಾಂಡರ್ಡ್ ಮಕ್ಕಳು? ಇವರು LKG UKG ಮಕ್ಕಳು. ಓಕೆ, ಅಂದರೆ ಇವ್ರಿಗೆ ಕ್ಲಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಹೊರಗಡೆನೆ ಪಾಠ ಮಾಡ್ತಾ ಇರೋದು? ಇಲ್ಲ ಸರ್, ಒಂದು 2 ಡೇಸಿಂದ ಮಾಡ್ತಿರೋದು. ಅಂದರೆ ಕಾರಣ ಏನು ಮೇಡಮ್? ಸರ್ ರೂಮ್ಸು
ಕಾಲಿಲ್ಲ ಯಾವುದೂ. ಓಕೆ. ಮೊದಲು 4th ಅವ್ರನ್ನ ಇಲ್ಲಿ ಆಚೆ ಕಡೆ ಕೂರಿಸ್ತಿದ್ರು, ನಾವು ಅವ್ರ ರೂಮಲ್ಲಿ ಕುತ್ಕೊಂತ ಇದ್ವಿ. ಇವಾಗ 4th ಅವ್ರಿಗೆ ಲೆಕ್ಕಗಳು ಮಾಡೋದಕ್ಕೆ ಬೋರ್ಡು ಎಲ್ಲ ಬೇಕು, ಆಚೆ ಕಡೆ ಅವರು ಕಾಂಟ್ರೇಷನ್ ಮಾಡ್ತಂದ್ರೆ ಯಾರು ಇಂಟ್ರೆಸ್ಟ್ ಆಗಿ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೂಮ್ ಕರೆಸ್ತಾರೆ, ಇವ್ರನ್ನ ಆಚೆ ಕಡೆ ಕೂರಿಸಿದ್ದಾರೆ. ಓಕೆ. ರೂಮ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಆಚೆ ಕುದುರಿಸಿ ಪಾಠ ಮಾಡ್ತಿದ್ದೀರಾ. ಈಗ ಮಳೆ ಎಲ್ಲ ಬಂದರೆ ಯಾವ ಥರ ಮಾಡ್ತೀರಾ? ಸರ್ ಇನ್ನು ಆಫೀಸ್ ರೂಮ್ ಹತ್ರಗೆ ಹೊರಗಡೆ ಕೂರಿಸ್ಬೇಕು ಸರ್. ಆಫೀಸ್ ರೂಮ್ ಒಳಗಡೆ ಕೂರಿಸ್ತೀರಾ? ಓಕೆ. ಅಲ್ಲ, ಈಗ ಈ ಶೀತ ಗಾಳಿ ಅದು ಇದು ಬಂದರೆ ಮಕ್ಕಳಿಗೆಲ್ಲನೂ ನೆಗಡಿ ಅದು ಇದು ಬರುತ್ತಲ್ವಾ? ಹಾಂ, ಇದ್ರ ಬಗ್ಗೆ ನೀವು ನಿಮ್ಮ ಮುಖ್ಯೋಪಾಧ್ಯಾಯರಿಗೆಲ್ಲ ಹೇಳಿದ್ದೀರಾ? ಗೊತ್ತು ಸರ್ ಅವ್ರಿಗೂ. ಓಕೆ. ಅವ್ರು ಏನು ಹೇಳ್ತಾ ಇದ್ದಾರೆ ಈಗ? ಕಡೆ ಇದ್ದಾಗ ಮಕ್ಕಳು ಕಾನ್ಸಂಟ್ರೇಷನ್ ಕೊಡೋದಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ವಿ. ಅವ್ರೇನೋ ರೂಮ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆಯಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇಷ್ಟು ದಿವಸ ನಮ್ಗೆ ರೂಮ್ ಕೊಡ್ತಾ ಇದ್ರು. ಇವಾಗ ದೊಡ್ಡ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ಅವ್ರು ಸರಿಯಾಗಿ ಕಳೀತಾ ಇಲ್ಲ. ನೀವು ಬೋರ್ಡ್ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಮ್ಗೆ ಬೋರ್ಡ್ ಬೇಕಾಗುತ್ತೆ. ನಾವು ಒಳಗಡೆ ಕೂರಿಸಿ ಮಕ್ಕಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಚೆ ಕಡೆ ಕೂರಿಸಿದ್ದಾರೆ. ಇಷ್ಟು ದಿವಸ ನಿನ್ನೆ ಸ್ವಲ್ಪ ಹೊತ್ತು ಆಫೀಸ್ ರೂಮಲ್ಲಿ ಕೂರಿಸಿದ್ವಿ. ಆಫೀಸ್ ರೂಮಲ್ಲಿ ಪೇರೆಂಟ್ಸ್ ಬರ್ತಾ ಇರ್ತಾರೆ, TCಗೆ ಅದಕ್ಕೆ ಬರ್ತಾ ಇರ್ತಾರೆ, ನನಗೂ ಡಿಸ್ಟರ್ಬ್ ಆಗುತ್ತೆ, ಮಕ್ಕಳು ಗಮನ ಇರಲ್ಲ. ಯಾಕೆ ಕ್ಲಾಸ್ ರೂಮ್ ಏನಿಲ್ವಾ? ವೀಕ್ಷಕರೇ, ಓದುವ ವಯಸ್ಸಿನಲ್ಲಿ ಅಕ್ಷರ ಕಲಿಬೇಕಾದಂಥ ಈ ಕಂದಮ್ಮಗಳು ಇವತ್ತು ಅಕ್ಷರಶಃ ಬೀದಿಯಲ್ಲಿ ಕೂತು ಪಾಠ ಕೇಳುವ ದುಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇದು ಯಾವುದೇ ಖಾಸಗಿ ಶಾಲೆಯ ಗೋಳಲ್ಲ, ಬದಲಿಗೆ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅಂತಿರುವಂಥ ಒಂದು ಸರ್ಕಾರಿ ಶಾಲೆಯ ಕಣ್ಣೀರ ಕಥೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆ. ಇದರ ದೃಶ್ಯಗಳನ್ನು ನೋಡಿದ್ರೆ ನಾವು ಯಾವ ಕಾಲದಲ್ಲಿದ್ದೀವಿ ಅನ್ನುವಂಥ ಪ್ರಶ್ನೆ ಮೂಡದೆ ಇರಲಾರದು. ಬನ್ನಿ ನೋಡೋಣ. ಓದುವ ವಯಸ್ಸಿನಲ್ಲಿ ಅಕ್ಷರ ಕಲಿಯಬೇಕಾದ ಈ ಕಂದಮ್ಮಗಳು ಇಂದು ಅಕ್ಷರಶಃ ಬೇದಿಯಲ್ಲಿ ಕೂತು ಪಾಠ ಕೇಳುವ ದುಸ್ಥಿತಿ ಎದುರಿಸ್ತಾ ಇವೆ. ಇದು ಯಾವುದೇ ಖಾಸಗಿ ಶಾಲೆಯ ಗೋಳಲ್ಲ, ಬದಲಿಗೆ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಕನ್ನಡಿ ಹಿಡಿಯುತ್ತಿರುವ ಒಂದು ಸರ್ಕಾರಿ ಶಾಲೆಯ ಕಣ್ಣೀರ ಕತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ಈ ದೃಶ್ಯಗಳನ್ನು ನೋಡಿದ್ರೆ ನಾವು ಯಾವ ಕಾಲದಲ್ಲಿದ್ದೇವೆ ಎಂಬ ಪ್ರಶ್ನೆ ಮೂಡದೇ ಇರಲಾರದು. ಈ ಶಾಲೆಯಲ್ಲಿ LKGಯಿಂದ 8ನೇ ತರಗತಿವರೆಗೆ ಒಟ್ಟು 210 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ, ಆದ್ರೆ ಇಷ್ಟು ಮಕ್ಕಳಿಗೆ ಕನಿಷ್ಠ ಕೂತುಕೊಳ್ಳಲು ಸೂಕ್ತ ಕೊಠಡಿಗಳಿಲ್ಲ. ಕೊಠಡಿಗಳ ಕೊರತೆಯಿಂದಾಗಿ LKG ಮತ್ತು UKG ಕಂದಮ್ಮಗಳಿಗೆ ಶಾಲೆಯ ಆವರಣದಲ್ಲೇ ಬಯಲಲ್ಲೇ ಪಾಠ ಮಾಡಲಾಗ್ತಾ ಇದೆ. ಇನ್ನು ಮಳೆ ಬಂದ್ರೆ ಸಾಕು, ಇಡೀ ಶಾಲೆಗೆ ಗತಿಯೇ ಇಲ್ಲದಂತಾಗಿ ಮುಖ್ಯೋಪಾಧ್ಯಾಯರ ಚಿಕ್ಕ ಕೊಠಡಿಯಲ್ಲಿಯೇ ಎಲ್ಲಾ ಮಕ್ಕಳನ್ನು ಕೂರಿಸಬೇಕಾದ ದಯನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್, ನನ್ನ ಹೆಸರು ರಾಮಚಂದ್ರಪ್ಪ ಅಂತ. ನಾನು ಇಲ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರು. ಸರ್, LKG UKGಗೆ ದಾಖಲಾತಿ ಪ್ರಾರಂಭ ಆಗಿದೆ. ಒಂದೇ ವರ್ಷದಲ್ಲಿ 20 ಜನ ಟಾರ್ಗೆಟ್, 20 ಜನ ಸೇರಿಸ್ಕೋಬೇಕಂತ 20ಕ್ಕಿಂತ ಹೆಚ್ಚು ಮಕ್ಕಳ ಇಲ್ಲಿ ಸೇರಿದ್ದಾರೆ ಸರ್. ಮತ್ತು UKGಗೂ ಸಹ 5-6 ಜನ ಮಕ್ಕಳು ಸೇರಿದ್ದಾರೆ ಸೊ ಹೇಗೆ ಅನಿಸ್ತಿದೆ ಸರ್ ಆ ಮಕ್ಕಳು ಸೇರಿರೋದಕ್ಕೆ ನಿಮಗೆ? ಸರ್, ಮಕ್ಕಳು ಸೇರಿರೋದಕ್ಕೆ ವಾತಾವರಣ, ನಮ್ಮ ಸ್ಕೂಲ್ ವಾತಾವರಣ ಚೆನ್ನಾಗಿದೆ. ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿಯೋದಕ್ಕೆ ಸಿದ್ಧರಾಗಿದ್ದಾರೆ. ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ ಸರ್. ಸರ್, ಈಗ ಆ ಮಕ್ಕಳು ಸೇರಿರೋದಕ್ಕೆ ನಿಮಗೂ ಸಹ ಸಂತಸ ಆಗಿದೆ, ಒಂದು ಒಳ್ಳೆಯ ಇದೆ ಇದು. ಆದರೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕುಳಿತುಕೊಳ್ಳಲು ಒಂದು ಕೊಠಡಿ ಇಲ್ಲ. ಸೊ ಇದರ ಬಗ್ಗೆ ತಾವು ಯಾವ ರೀತಿ ಕ್ರಮ ವಹಿಸಿದ್ದೀರಿ? ಸರ್, ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಂಖ್ಯೆ ಇರೋದು ಕಡಿಮೆ. ಕೊಠಡಿಗಳ ಸಂಖ್ಯೆಗಿಂತ LKG ಓಪನ್ ಮಾಡಬೇಕು ಅಂದಾಗ ಆಗೋದಿಲ್ಲ ಅಂತ ಹೇಳಿದಾಗ ಇಲ್ಲ ಮಾಡಲೇಬೇಕು ಅಂತಂದರು. ಆದ್ದರಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ಮತ್ತು ಅಡುಗೆ ಕೊಠಡಿ ಸ್ಕೂಲಲ್ಲಿ ಮಾಡ್ತಾಯಿದ್ದಾರೆ, ಅದರಿಂದ ನಮ್ಗೆ ಕಷ್ಟ ಆಗಿದೆ. ಇಲ್ಲ ಅಂತಂದಿದ್ರೆ ಆ ಸಮಸ್ಯೆನೂ ಇರ್ತಾ ಇರಲಿಲ್ಲ ಸರ್. ಇವಾಗ ಕೊಠಡಿಗಳ ಕೊರತೆ ಭಾರಿ ಆಗಿರೋದ್ರಿಂದ ನಾವು ಅನಿವಾರ್ಯವಾಗಿ ಕಾಂಪೌಂಡಲ್ಲಿ ಒಂದು ಸೆಕ್ಷನ್ ಇಟ್ಕೊಂಡು ಕ್ಲಾಸ್ ಕೊಡ್ತಾಯಿದ್ದೀವಿ ಸರ್. ಈಗ ಅನಿವಾರ್ಯತೆಯಿಂದಾಗಿ ನೀವು ಹೊರಗಡೆ ಕೂತ್ಕೊಂಡು ನೀವು ಕ್ಲಾಸ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ. ಓಕೆ, ಮಳೆ ಬಂತು ಅಂದರೆ ಅಥವಾ ಬೇರೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಸರ್ ಹೊಣೆ ಆ ಮಕ್ಕಳಿಗೆ?
ಸಮಸ್ಯೆಗಳು ಇಲ್ಲಿಗೆ ನಿಲ್ಲುವುದಿಲ್ಲ. ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲು ಪ್ರತ್ಯೇಕ ಅಡುಗೆ ಕೋಣೆಯೇ ಇಲ್ಲ. ಅನಿವಾರ್ಯವಾಗಿ ಶಾಲಾ ಕೊಠಡಿಯಲ್ಲಿಯೇ ಅಡುಗೆ ಮಾಡಿ ಅಲ್ಲೇ ಮಕ್ಕಳಿಗೂ ಬಡಿಸಲಾಗುತ್ತಿದೆ. ಹೊಗೆಯಾಡುವ ಕೊಠಡಿಯಲ್ಲೇ ಮಕ್ಕಳು ಪಾಠ ಕೇಳಬೇಕು, ಅದೇ ಕೊಠಡಿಯಲ್ಲಿಯೇ ಅಡುಗೆಯೂ ಆಗಬೇಕು. ಇದರ ಜೊತೆಗೆ ಶಾಲೆಗೆ ಸರಿಯಾದ ಕಾಂಪೌಂಡ್ ಇಲ್ಲದಿರುವುದರಿಂದ ಹಾವು ಚೇಳುಗಳ ಭಯದ ಜೊತೆಗೆ ಅಪರಿಚಿತರ ಹಾವಳಿಯೂ ಹೆಚ್ಚಾಗಿದೆ. ಮುಗ್ಧ ಮಕ್ಕಳ ಪ್ರಾಣದೊಂದಿಗೆ ಚೆಲ್ಲಾಟವಾಡ್ತಿರುವ ಈ ವ್ಯವಸ್ಥೆಗೆ ಇನ್ನೇನು ಬೇಕು? ಕೊಠಡಿಗಳು ಭಾರಿ ಅವಶ್ಯಕತೆ ಇದೆ ಸರ್. ನಮ್ಮ ಸ್ಕೂಲಲ್ಲಿ LKG ಇಂದ UKG ಇಂದ ಹಿಡಿದು 8ರವರೆಗೂ ಇರ್ತಕ್ಕಂಥ ಉನ್ನತೀಕರಿಸಿದ ಪ್ರಾಥಮಿಕ ಪಾಠಶಾಲೆ ಸರ್ ನಮ್ಮದು. ಸರ್ ಆದ್ದರಿಂದ 8+2 ಎಷ್ಟು 10 ಕೊಠಡಿಗಳು ನಮಗೆ ಅವಶ್ಯಕತೆ ಇದೆ. ಈಗ ಟೋಟಲ್ ಎಷ್ಟು ಕೊಠಡಿ ಇದೆ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ 8 ಇದೆ ಸರ್. 8 ಕೊಠಡಿ ಇದೆ, ಇನ್ನೂ 2 ಕೊಠಡಿ ಅವಶ್ಯಕತೆ ಇದೆ. 3 ಕೊಠಡಿ ಅವಶ್ಯಕತೆ ಇದೆ ಸರ್. ಸರ್, ಈಗ ಕೊಠಡಿ ಅವಶ್ಯಕತೆ ಬಗ್ಗೆ ಇಲ್ಲಿವರೆಗೂ ಮೇಲಾಧಿಕಾರಿಗಳಿಗಾಗಲಿ ಅಥವಾ ಈ ಕ್ಷೇತ್ರದ ಶಾಸಕರಿಗಾಗಲಿ ಮನವಿ ಏನಾದರೂ ಕೊಟ್ಟಿದ್ದೀರಾ? ಸರ್, ಕ್ಷೇತ್ರ ಶಾಸಕರಿಗೆ ನಾವೇನು ಮಾಹಿತಿ ಕೊಟ್ಟಿಲ್ಲ ಸರ್. ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಡಿಪಾರ್ಟ್ಮೆಂಟ್ ಶಾಂಕ್ಷನ್ ಆಗತ್ತೆ, ಆ ಥರದಲ್ಲೇ ಒಂದು ರೂಮ್ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಸರ್. ಇನ್ನೂ ಬಂದಿಲ್ಲ, ಕೊಡ್ಬೋದೇನೋ. ಶಾಲೆಗೆ ಬಂದು ಮಕ್ಕಳು ಅನುಭವಿಸುತ್ತಿರುವ ಈ ನರಕ ಯಾತನೆಯನ್ನು ಕಂಡು ಶಿಕ್ಷಕರು ಸುಮ್ಮನೆ ಕೂತಿಲ್ಲ. ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳಿಗೆ, ಶಾಸಕರಿಗೆ, ಸಂಬಂಧಪಟ್ಟ ಎಲ್ಲರಿಗೂ 10 ಬಾರಿ ಮನವಿಗಳನ್ನು ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳ ಕಿವಿಗೆ ಮಾತ್ರ ಈ ಮಕ್ಕಳ ಗೋಳು ಬೀಳಲೇ ಇಲ್ಲ. ಎಲ್ಲವೂ ಗೊತ್ತಿದ್ರೂ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತು ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಯಾಕೆ ಕ್ಲಾಸ್ ರೂಮ್ ಏನಿಲ್ವಾ ಮೇಡಮ್? ಇಲ್ಲ ಸರ್, ರೂಮ್ಸ್ ಕೊಠಡಿ ಸ್ವಲ್ಪ ಇಲ್ಲ, ಅದಕ್ಕೋಸ್ಕರ ಆಚೆ ಕಡೆ ಅಂದರೆ ಈಗ ಇವರು ಯಾವ ಸ್ಟ್ಯಾಂಡರ್ಡ್ ಮಕ್ಕಳು? ಇವರು ಇವ್ರು LKG UKG ಮಕ್ಕಳು. ಓಕೆ, ಅಂದರೆ ಇವ್ರಿಗೆ ಕ್ಲಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಹೊರಗಡೆನೆ ಪಾಠ ಮಾಡ್ತಾ ಇರೋದು? ಇಲ್ಲ ಸರ್, ಒಂದು 2 ಡೇಸಿಂದ ಮಾಡ್ತಿರೋದು. ಅಂದರೆ ಕಾರಣ ಏನು ಮೇಡಮ್? ಸರ್, ರೂಮ್ಸು ಖಾಲಿಲ್ಲ ಯಾವುದೂ. ಓಕೆ, ಮೊದಲು 4th ಅವ್ರನ್ನ ಇಲ್ಲಿ ಆಚೆ ಕಡೆ ಕೂರಿಸ್ತಿದ್ರು, ನಾವು ಅವ್ರ ರೂಮಲ್ಲಿ ಕುತ್ಕೊತಾ ಇದ್ದೆ. ಇವಾಗ 4th ಅವ್ರಿಗೆ ಲೆಕ್ಕಗಳು ಮಾಡೋದಕ್ಕೆ ಬೋರ್ಡು ಎಲ್ಲ ಬೇಕು, ಆಚೆ ಕಡೆ ಅವರು ಕಾನ್ಟ್ರೇಷನ್ ಮಾಡ್ತಂದ್ರೆ ಯಾರು ಇಂಟ್ರೆಸ್ಟ್ ಆಗಿ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೂಮ್ ಕಳಿಸ್ತಾರೆ. ಇವ್ರನ್ನ ಆಚೆ ಕಡೆ ಕೂರಿಸಿದ್ದಾರೆ. ಓಕೆ, ರೂಮ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಆಚೆ ಕೂರಿಸಿ ಪಾಠ ಮಾಡ್ತಿದ್ದೀರಾ. ಈಗ ಮಳೆ ಎಲ್ಲ ಬಂದರೆ ಯಾವ ಥರ ಮಾಡ್ತೀರಾ? ಸರ್, ಇನ್ನು ಆಫೀಸ್ ರೂಮ್ ಹತ್ರಗೆ ಒಳಗಡೆ ಕೂರಿಸ್ಬೇಕು ಸರ್. ಆಫೀಸ್ ರೂಮ್ ಒಳಗಡೆ ಕೂರಿಸ್ತೀರಾ? ಓಕೆ. ಅಲ್ಲ, ಈಗ ಈ ಶೀತ ಗಾಳಿ ಅದು ಇದು ಬಂದರೆ ಮಕ್ಕಳಿಗೆಲ್ಲನೂ ನೆಗಡಿ ಅದು ಇದು ಬರುತ್ತಲ್ವಾ? ಹಾಂ, ಇದ್ರ ಬಗ್ಗೆ ನೀವು ನಿಮ್ಮ ಮುಖ್ಯೋಪಾಧ್ಯಾಯರಿಗೆಲ್ಲ ಹೇಳಿದ್ದೀರಾ? ಗೊತ್ತು ಸರ್ ಅವ್ರಿಗೂ. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ ಈಗ? ಕಡೆ ಇದ್ದಾಗ ಮಕ್ಕಳು ಕಾನ್ಸಂಟ್ರೇಷನ್ ಕೊಡೋದಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ವಿ. ಅವ್ರೇನೋ ರೂಮ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆಯಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಷ್ಟು ದಿವಸ ನಮ್ಗೆ ರೂಮ್ ಕೊಡ್ತಾ ಇದ್ರು. ಇವಾಗ ದೊಡ್ಡ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ಅವರು ಸರಿಯಾಗಿ ಕಳೀತಾ ಇಲ್ಲ. ನೀವು ಬೋರ್ಡ್ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಮ್ಗೆ ಬೋರ್ಡ್ ಬೇಕಾಗುತ್ತೆ. ನಾವು ಒಳಗಡೆ ಕೂರಿಸಿ ಮಕ್ಕಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಚೆ ಕಡೆ ಕೂರಿಸಿದ್ದಾರೆ. ಇಷ್ಟು ದಿವಸ ನಿನ್ನೆ ಸ್ವಲ್ಪ ಹೊತ್ತು ಆಫೀಸ್ ರೂಮಲ್ಲಿ ಕೂರಿಸಿದ್ವಿ. ಆಫೀಸ್ ರೂಮಲ್ಲಿ ಪೇರೆಂಟ್ಸ್ ಬರ್ತಾ ಇರ್ತಾರೆ, TCಗೆ ಅದಕ್ಕೆ ಬರ್ತಾ ಇರ್ತಾರೆ. ನನಗೂ ಡಿಸ್ಟರ್ಬ್ ಆಗುತ್ತೆ, ಮಕ್ಕಳು ಗಮನ ಇರಲ್ಲ. ನಾಳೆ ಈ ಕಂದಮ್ಮಗಳ ಆರೋಗ್ಯದಲ್ಲಿ ಏರುಪೇರಾದ್ರೆ ಅಥವಾ ಯಾವುದಾದ್ರೂ ಅನಾಹುತ ಸಂಭವಿಸಿದ್ರೆ ಇದರ ನೈತಿಕ ಹೊಣೆ ಯಾರು ಹೊರ್ತಾರೆ? ಕಾಗದದ ಮೇಲಿರುವ ಶಿಕ್ಷಣದ ಹಕ್ಕುಗಳು ಈ ಸರ್ಕಾರಿ ಶಾಲೆಗೆ ಬಂದು ತಲುಪುವುದೇ ಇಲ್ಲವೇ? ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಮೂಲಕ ನಾವು ಒತ್ತಾಯಿಸುವುದೇನೆಂದ್ರೆ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಾಲೆಗೆ ಅಗತ್ಯವಿರುವ ಕೊಠಡಿಗಳನ್ನು ಮಂಜೂರು ಮಾಡಿ ಕಾಂಪೌಂಡ್ ನಿರ್ಮಿಸಿಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪೋಷಕರನ್ನು ಒಗ್ಗೂಡಿಸಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ಫ್ರೀಡಂ ಟಿವಿ, ಚಿಕ್ಕಬಳ್ಳಾಪುರ. ಸಂತೋಷ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ತಾವು ಹೇಳ್ತಾ ಇದ್ರಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ. ಆದರೆ ಪ್ರಮುಖವಾಗಿ ನೋಡಿ, ಅಲ್ಲಿ ಗಮನಿಸಬಹುದು, ಸುಮಾರು 210 ಮಕ್ಕಳಿರುವಂಥ ಶಾಲೆ. ಆ 210 ಮಕ್ಕಳಿರುವಂಥ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನುವಂಥದ್ದು ಶಿಕ್ಷಣ ಇಲಾಖೆ ಗಮನವನ್ನು ತರುವಂಥ ಒಂದು ಪ್ರಯತ್ನ ಮಾಡಿದ್ರು ಕೂಡ, ಯಾಕೆ ಇಚ್ಛಾಶಕ್ತಿಯ ಕೊರತೆ ಏನಾದರೂ ಶಿಕ್ಷಣ ಇಲಾಖೆಗೆ ಇತ್ತ ಗಮನ ಹರಿಸದೇ ಇರೋದಕ್ಕೆ ಕಾರಣನ ಹೇಗೆ ಅಂತ, ಅಥವಾ ಜನಪ್ರತಿನಿಧಿಗಳು ಕೂಡ ಗಮನ ಹರಿಸೋದಕ್ಕೆ ಇಚ್ಛಾಶಕ್ತಿಯ ಕೊರತೆನಾ ಅಂತ? ಏನು ಅಂತಂದ್ರೆ, ಇಲ್ಲಿನ ಮುಖ್ಯ ಶಿಕ್ಷಕರು, ಯಾವುದೇ ಒಂದು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಆ ಶಾಲೆಗಳ ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳ ಮುಂದೆ ಅಳಲನ್ನ ತೋಡಿಕೊಂಡ್ರೆ ಇಲ್ಲಿನ DDP ಅವರು ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ನಾವು ಕಳೆದ ಬಾರಿ ಗುಡಿಬಂಡೆ ಸರ್ಕಾರಿ ಶಾಲೆಯ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಿದ್ರು.
ಇದೀಗ ಮತ್ತೆ ಇಲ್ಲಿನ ಮುಖ್ಯ ಶಿಕ್ಷಕರು ಈ ವಿಚಾರವಾಗಿ ನಮ್ಮ ಮುಂದೆ ತಮ್ಮ ಹಳಲನ್ನ ತೋಡಿಕೊಂಡಂತ ಸಂದರ್ಭದಲ್ಲಿ ಅವರನ್ನ DDPI ಅವರು ಪ್ರಶ್ನೆ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅನೇಕ ಶಾಲೆಗಳಲ್ಲಿ ತುಂಬಾ ಸಮಸ್ಯೆಗಳಿದಾವೆ, ಆದ್ರೆ ಯಾವ ಶಿಕ್ಷಕರು ಸಹ ಆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಲ್ಲ, ಈಗ ಸುಮಾರು 210 ಮಕ್ಕಳಿವೆ. 210 ಮಕ್ಕಳಿಗೆ ಕೊಠಡಿಗಳು ಕೇವಲ ಸೀಮಿತ ಕೊಠಡಿಗಳಿರುವಂಥದ್ದು, ಇನ್ನೂ 3 ಕೊಠಡಿಗಳ ಅವಶ್ಯಕತೆ ಇದೆ. ಈ ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಕೊಠಡಿಯಲ್ಲೇ ಅಡುಗೆ ಮಾಡುವಂಥದ್ದು ಇವೆಲ್ಲ ಇರೋದ್ರಿಂದ ಮಕ್ಕಳನ್ನ 210 ಮಕ್ಕಳನ್ನು ಹೇಗೆ ಒಂದೇ ಕಡೆ ಕೂಡಿಟ್ಕೋತಾರೆ ಅಂತ, ಇದು ಕಷ್ಟ ಅಲ್ವಾ ಅಂತ. ಎಸ್, ಈ ಬಗ್ಗೆ ಇಲ್ಲಿನ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ಅಲ್ಲಿನ ಮುಖ್ಯೋಪಾಧ್ಯಾಯರು ತಗೊಂಡ್ ಬಂದಿದ್ದಾರೆ. ಈ ತರ ಮಳೆ ಬಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ, ಇಲ್ಲಿನ ಮಕ್ಕಳು ನೆಮ್ಮದಿಯಾಗಿ ಕುತ್ಕೊಂಡು ಪಾಠವನ್ನ ಕೇಳೋದಕ್ಕಾಗ್ತಾ ಇಲ್ಲ, ಈ ಬಗ್ಗೆ ಗಮನ ಕೊಡಿ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಆಯ್ತು ನಾವು ಗಮನಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ಅದನ್ನ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳು ಅದ್ರ ಬಗ್ಗೆ ಗಮನವನ್ನ ಹರಿಸಿಲ್ಲ. ಸ್ಥಳೀಯ ಶಾಸಕರಿಗೂ ಸಹ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆ ಅಂತಂದ್ರೆ ಈ ಅಧಿಕಾರಿಗಳು ಶಾಸಕರಿಗೂ ಸಹ ಈ ಬಗ್ಗೆ ಮನವಿಯನ್ನ ಕೊಟ್ಟಿಲ್ಲ, ಈ ತರ ಸಮಸ್ಯೆ ಇದೆ ಅನ್ನುವಂಥದ್ನು ಸಹ ಅವರು ಹೇಳಿಲ್ಲ ಅಲ್ಲಿ ಹೋಗಿ. ಸಂತೋಷ್, ಒಂದ್ ಕಡೆ ಈಗ ಮಳೆ ಬಂದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಗುವಂತಹ ತೊಂದರೆಗಳು ಅದನ್ನ ತಾತ್ಕಾಲಿಕವಾಗಿ ಒಂದು ಶಮನ ಮಾಡುವಂತಹ ಒಂದು ಪ್ರಯತ್ನಗಳಿಗೆ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ತೆಗೆದುಕೊಳ್ಳುವಂತಹ ಕ್ರಮಗಳೇನೇನು ಅಲ್ಲಿ ಅಂತ. ಏನು ಅಂತಂದ್ರೆ ಅದರಲ್ಲೂ ಸಣ್ಣ ಮಕ್ಕಳನ್ನ ಹೊರಗಡೆ ಕೂತಿರ್ಸಿ ಪಾಠ ಮಾಡ್ತಾ ಇರ್ತಕ್ಕಂಥದ್ದು. ಈಗಿನ ಒಂದು ವಾತಾವರಣದಲ್ಲಿ ಇದು ಗಾಳಿಗೂ ಸಹ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಅಂತದ್ರಲ್ಲಿ ಮಳೆ ಬಂದ್ರೂ ಸಹ ಮಕ್ಕಳು ಅಲ್ಲೇ ಇರಬೇಕು, ಇಲ್ಲ ಅಂತಂದ್ರೆ ಮುಖ್ಯೋಪಾಧ್ಯಾಯರ ಕೊಠಡಿ ಒಳಗಡೆ ಹೋಗಿ ಕುಳಿತುಕೋಬೇಕು. ಮುಖ್ಯೋಪಾಧ್ಯಾಯರ ಕೊಠಡಿಯೇ ಚಿಕ್ಕದಾಗಿದೆ, ಆ ಕೊಠಡಿಯಲ್ಲಿ ಹೋಗಿ ಮಕ್ಕಳು ಉಳಿದುಕೊಳ್ಬೇಕು ಅಂತಂದ್ರೆ ತುಂಬಾ ಕಷ್ಟಕರವಾಗುತ್ತೆ. ಅಂತದ್ರಲ್ಲಿ ಅದನ್ನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲಿನ ಟೀಚರ್ಸ್ ಅವರಿಗೆ ಪಾಠ ಮಾಡ್ತಾ ಇದ್ದಾರೆ. ಮಳೆ ಬಂತು ಅಂದ್ರೆ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲೇ ಇವರು ನಿಲ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ಒಂದ್ ಕಡೆ ದನಕರುಗಳು ಕೂಡ ನುಗ್ಬಿಡ್ತಾವಂತೆ, ಮತ್ತೊಂದ್ ಕಡೆ ಅನೇಕ ಪುಂಡ ಪೋಖ್ರಿಗಳು ಕೂಡ ಆ ಶಾಲೆ ಆವರಣಕ್ಕೆ ಬರೋದು, ಅಲ್ಲಿ ಮದ್ಯಪಾನ ಮಾಡೋದು, ಸೊ ಈ ರೀತಿ ಎಲ್ಲ ಮಾಡ್ತಾರೆ ಅನ್ನುವಂಥ ಆರೋಪಗಳಿದೆ. ಸೊ ತತ್ಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನಗಳಾಗಬೇಕಲ್ಲ ಅಲ್ಲಿ ಅಂತ, ಆ ರೀತಿ ಯಾವುದೇ ಪುಂಡ ಪೋಖ್ರಿಗಳು ಅಲ್ಲಿ ಬರದಂತೆ ತಡೆಯುವಂಥ ಒಂದು ಪ್ರಯತ್ನಗಳಾಗಬೇಕಲ್ಲ ಅಲ್ಲಿ ಅಂತ. ಎಸ್, ಖಂಡಿತ. ಏನು ಅಂತಂದ್ರೆ ಇದು ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು. ನಗರದ ಮಧ್ಯಭಾಗದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿನ ಸ್ಥಳೀಯರೆಲ್ಲರೂ ಸಂಜೆ ಆಯ್ತು ಅಂತಂದ್ರೆ ಹೋಗಿ ಅದೇ ಶಾಲೆ ಆವರಣದಲ್ಲಿ ಕುಳಿತುಕೊಳ್ತಾರೆ. ಆ ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾಂಪೌಂಡ್ ಸಹ ಇಲ್ಲ. ಅಲ್ಲಿನ ದನಕರುಗಳಿರ್ಬೋದು ಅಥವಾ ಪುಂಡಪೋಖರಿಗಳಿರ್ಬೋದು ಪ್ರತಿಯೊಬ್ಬರು ಸಹ ಸಂಜೆ ಆಯ್ತು ಅಂದ್ರೆ ಶಾಲಾ ಆವರಣದಲ್ಲಿ ಕುಳಿತುಕೊಂಡಿರ್ತಾರೆ. ಅದು ಅಲ್ಲದೆ ಶಾಲೆಯ ಮುಂಭಾಗದಲ್ಲೇ ಗ್ರಾಮ ಪಂಚಾಯಿತಿ ಇರುವ ಕಾರಣದಿಂದ ಗ್ರಾಮ ಪಂಚಾಯಿತಿಗೆ ಬರ್ತಕ್ಕಂಥ ಸಾರ್ವಜನಿಕರು ಸಹ ತಮ್ಮ ವಾಹನಗಳನ್ನ ಶಾಲೆಯ ಆವರಣದಲ್ಲೇ ತಂದು ನಿಲ್ಲಿಸ್ತಾ ಇದ್ದಾರೆ. ಇದರಿಂದ ಅಲ್ಲಿನ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಯೋದಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಓಕೆ, ಬಹುಶಃ ಈ ಶಾಲೆ ಅಭಿವೃದ್ಧಿಗೆ ಈ ಹಣದ ಕೊರತೆ ಏನಾದರೂ ಇದ್ದು, ಸೊ ಅದಕ್ಕೆ ಬಹುಶಃ ಅದನ್ನ ನೀಗಿಸೋದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಏನಾದರೂ ಮಾಡ್ಕೊಳ್ಬಹುದಿತ್ತ ಅಂತ ಅಲ್ಲಿ. ಖಂಡಿತ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಬಹುದಿತ್ತು. ಈಗ ಪಂಚಾಯಿತಿಯಿಂದ ನರೇಗಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಒಂದು ಅಡಿಗೆ ಕೋಣೆಯನ್ನು ಸಹ ನಿರ್ಮಾಣ ಮಾಡಬಹುದಿತ್ತು. ಆದ್ರೆ ಆ ಕೆಲಸಕ್ಕೂ ಸಹ ಅಲ್ಲಿನ ಪಂಚಾಯಿತಿಯವರು ಹೋಗಿಲ್ಲ. ಇವರು ನಾವು ಮುಖ್ಯ ಶಿಕ್ಷಕರನ್ನ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ನಾವು ಪಂಚಾಯಿತಿಯ ಅಧಿಕಾರಿಗಳಿಗೆ ನಾವು ಈ ಬಗ್ಗೆ ಮನವಿಯನ್ನ ಕೊಟ್ಟಿದ್ದೀವಿ. ಆದ್ರೆ ಕಳೆದ 1 ತಿಂಗಳಿಂದ ಪಂಚಾಯಿತಿ PDO ಅವರು ಸಹ ಇಲ್ಲಿಗೆ ಬರ್ತಾ ಇಲ್ಲ, ಪಂಚಾಯಿತಿಗೆ ಬರ್ತಾ ಇಲ್ಲ. ಇನ್ನು ನಮ್ಮ ಸಮಸ್ಯೆಯನ್ನ ಇಲ್ಲ ಅವ್ರ ಸಮಸ್ಯೆ ಸರಿಪಡಿಸೋದಕ್ಕಾಗುತ್ತೆ ಅನ್ನುವಂತ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಗ್ರಾಮಸ್ಥರು ಏನು ಹೇಳ್ತಾರೆ, ಈ ರೀತಿಯ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಲ್ಲಿ. ಮಕ್ಕಳಿರೋದು 210, LKG ಇಂದ 8ನೇ ಕ್ಲಾಸ್ ವರೆಗೆ ತರಗತಿ ನಡೆಯುತ್ತೆ. ಈ ಗ್ರಾಮಸ್ಥರು ಈ ಬಗ್ಗೆ ಏನು ಹೇಳ್ತಾರೆ? ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ PDO ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಗಮನಕ್ಕೆ ತರುವಂಥದ್ದು ಇರ್ಬೋದು ಅಥವಾ ಶಾಸಕರ ಗಮನಕ್ಕೆ ತರುವಂತ ಪ್ರಯತ್ನ ಇದ್ಯಾವುದು ಮಾಡಿಲ್ವಾ ಅಂತ ಅಲ್ಲಿ ಗ್ರಾಮಸ್ಥರು ಈಗಾಗಲೇ ಅನೇಕ ಬಾರಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಗಳಿಗೆ ಸಮಸ್ಯೆಯನ್ನ ಗಮನಕ್ಕೆ ತಂದಿದ್ದಾರೆ. ಮತ್ತೆ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೂ ಸಹ ಈ ವಿಚಾರವಾಗಿ ಮನವಿಯನ್ನ ಕೊಟ್ಟಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕರ ಸಹಯೋಗದಲ್ಲಿಯೇ ಗ್ರಾಮಸ್ಥರು ಸೇರ್ಕೊಂಡು ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಆಯ್ತು, ನಾವು ಒಂದು ಇದು ಅಡಿಗೆ ಕೊಠಡಿಯನ್ನ ರೆಡಿ ಮಾಡ್ಕೊಡ್ತೀವಿ, ನಿಮಗೆ ಒಂದು ಕ್ಲಾಸ್ ರೂಮ್ ಸಿಗುತ್ತಲ್ವ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಸಹ ಸುಮಾರು ಒಂದು 3-4 ವರ್ಷದಿಂದ ಮನವಿ ಕೊಡ್ತಾ ಇದ್ರು. ಇದುವರೆಗೂ ಸಹ ಅಲ್ಲಿ ಒಂದು ಅಡಿಗೆ ಕೋಣೆಯನ್ನ ನಿರ್ಮಾಣ ಮಾಡ್ಕೊಟ್ಟಿಲ್ಲ, ಜೊತೆಗೆ ಮಕ್ಕಳಿಗೆ ಪಾಠ ಕಲಿಯೋದಕ್ಕೆ ಒಂದು ಕೊಠಡಿಯನ್ನು ಸಹ ನಿರ್ಮಾಣ ಮಾಡ್ಕೊಟ್ಟಿಲ್ಲ. ಈ ಹಿಂದೆ ಇನ್ನೂ ಸಮಸ್ಯೆ ಇತ್ತು. ಆದ್ರೆ ಯಾರೋ ಒಬ್ಬ ದಾನಿ ಬಂದು ಮೇಲೆ 2ನೇ ಫ್ಲೋರ್ ಅಲ್ಲಿ ಒಂದು 3 ಕೊಠಡಿಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಇಲ್ಲ ಅಂತಂದಿದ್ರೆ ಅಲ್ಲಿ ಒಂದು 50 ಜನ ಸಹ ಕುಳಿತುಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಪರಿಸ್ಥಿತಿ ಇದೆ ಅಲ್ಲಿ. ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಮಾಹಿತಿಗಾಗಿ. ನನ್ನ ಜೊತೆ ಮಾತಾಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೈತ ಮುಖಂಡರಾದಂತಹ ಪ್ರತೀಶ್ ಅವರು. ನಮಸ್ತೆ ಪ್ರತೀಶ್ ಅವರ. ಸರ್ ನಮಸ್ಕಾರ. ಮೊದಲು ತಮ್ಮ ಬಾಯಿಗೆ ಧನ್ಯವಾದಗಳು ಸರ್. ಯಾಕಂದ್ರೆ ಸಮಸ್ಯೆಯನ್ನ ಈ ರೀತಿ
ಮಾಧ್ಯಮದ ಮೂಲಕ ಇಡೀ ರಾಜ್ಯದವರಿಗೆ ಬಿತ್ತರಿಸ್ತಾ ಇದ್ದಾರೆ. ಹಾಗಾಗಿ ತಮಗೆ ಮತ್ತು ತಮ್ಮ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಪ್ರತೀಶ್. ಈಗ ಮೂಲಭೂತ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಈಗ LKG UKG ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಮಕ್ಕಳು ಮರದಲ್ಲಿ ಕೂತು ಪಾಠ ಕೇಳ್ತಾರೆ. ಇದು ರಾಜ್ಯಕ್ಕೆ ಒಂದು, ಅದರಲ್ಲೂ ಶಿಕ್ಷಣ ಸಚಿವರಿಗೆ ಒಂದು ಶೋಭೆ ತರುವಂತದ್ದಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿನ ಖರ್ಚುವಂತಹ ಸರ್ಕಾರ ಅಟ್ಲೀಸ್ಟ್ ಒಂದು ಕೊಠಡಿಯನ್ನ ಕೊಡಕ್ ಆಗಲ್ಲ ಅಂದ್ರೆ ಅವರ ಜವಾಬ್ದಾರಿ ಏನು ಅಂತ ಹೇಳಿ ಇದು ಜನತೆ ಅರ್ಥ ಮಾಡ್ಕೊಳ್ಬೇಕು ಸರ್. ಹಾಗಾಗಿ ಪ್ರತೀಶ್ ಅವರೇ, ಅಲ್ಲಿ ಮೂರು ಕೊಠಡಿಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಅಲ್ಲಿ ಮುಖ್ಯೋಪಾಧ್ಯಾಯರು. ಇದ್ರ ಬಗ್ಗೆ ತಾವು ರೈತ ಮುಖಂಡರಾಗಿ ಶಿಕ್ಷಣ ಇಲಾಖೆಯ ಗಮನಕ್ಕೆ ತರುವಂತ ಪ್ರಯತ್ನ ಏನಾದ್ರು ಮಾಡಿದ್ರೆ ಹೇಗೆ? 100ಕ್ಕೆ 100 ನಾವು ತಂದೆ ತರ್ತೀವಿ. ಸಂಬಂಧಪಟ್ಟ ಕ್ಷೇತ್ರಾಧಿಕಾರಿಗಳು ಮತ್ತೆ DDPI ಅವರ ಗಮನಕ್ಕೆ ತರ್ತೀವಿ. ಒಂದ್ ವೇಳೆ ಅವ್ರ ಸಮಸ್ಯೆ ಬಗೆಹರಿಸಿದ್ರೆ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಸನ್ನಿವೇಶದಲ್ಲಿ. ಯಾಕಂದ್ರೆ ಇವತ್ತು ಶಿಕ್ಷಣ ಬಹಳ ಮುಖ್ಯ ಆಗಿದೆ ಸರ್. ಇವತ್ತು ಮಕ್ಕಳು ಮರದ ಕೆಳಗಡೆ ಪಾಠ ಮಾಡ್ತಾರೆ. ಇವತ್ತು ಗಾಳಿ ವಾತಾವರಣ ಬದಲಾವಣೆ ಆಗಿದೆ. ಏನಾದ್ರೂ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾದ ಜವಾಬ್ದಾರಿ ಯಾರು? ಮತ್ತೆ ನಂಬರ್ 1 ಸರ್. ನಂಬರ್ 2 ಬಂದು ಅಲ್ಲಿ ಸಂಜೆ 5 ಗಂಟೆ ಆಗಿದ ತಕ್ಷಣ ಕುಡುಕರಾವಳಿ ಮತ್ತೆ ಬೇರೆ ಬೇರೆ ಇದು ಇರುತ್ತೆ, ಬಟ್ ಅದಕ್ಕೆ ರಕ್ಷಣೆ ಇಲ್ಲ. ಮತ್ತೆ 3ನೇದಾಗಿ ಏನ್ ಇವತ್ತು ಸರ್ಕಾರ ಕೋಟಿ ಖರ್ಚು ಮಾಡೋ ಬದಲು ಅಟ್ಲೀಸ್ಟ್ ಒಂದು ಹಳ್ಳಿ ಬಂದು ಹಳ್ಳಿಯಿಂದ ದಿಲ್ಲಿನ ದಿಲ್ಲಿಯಿಂದ ಹಳ್ಳಿ ಇಲ್ಲ ಸರ್. ಹಾಗಾಗಿ ಈ ಕೂಡಲೇ ಮೊನ್ನೆ ನಮ್ಮ ಶಿಡ್ಲಘಟ್ಟದ ಒಂದು ಪಕ್ಷದ ಶಾಸಕರು ಕೂಡ ಗಮನ ಹರಿಸ್ತಾರ ಅಂತ ಒಂದು ನಂಬಿಕೆ ಇದೆ ಸರ್. ಯಾಕಂದ್ರೆ ಮಾಧ್ಯಮದಲ್ಲಿ ಅವ್ರಿಗೂ ಹೋಗಿರುತ್ತೆ ವಿಚಾರ, ಗಮನ ಹರಿಸ್ತಾರೆ. ನಾವು ಸಂಬಂಧಪಟ್ಟಂತ ಕ್ಷೇತ್ರಾಧಿಕಾರಿಗಳು ಮತ್ತೆ DDPI ಅಗತ್ಯ ಬಿದ್ರೆ ಮೊನ್ನೆ ಸುಜಲ್ ಸಾಹೇಬರ ಗಮನಕ್ಕೂ ಕೂಡ ನಾವು ತರ್ತೀವಿ ಸರ್. ಒಂದ್ ವೇಳೆ ಅವ್ರೇನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹೋರಾಟದ ಮೂಲಕ ತಾವು ಅದುವರೆಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಪ್ರತೀಶ್ ಅವರೇ. ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಫ್ರೀಡಮ್ TV ಕೂಡ ಹಕ್ಕೊತ್ತಾಯ ಮಾಡುತ್ತೆ. ಖಂಡಿತವಾಗಲೂ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತಂದರೆ, ಆರಂಭದಿಂದಲೇ ಉತ್ತಮವಾದಂಥ ವಿದ್ಯಾಭ್ಯಾಸ ಸಿಗಬೇಕು ಅಂತಂದರೆ ಉತ್ತಮ ಶಿಕ್ಷಣದ ವ್ಯವಸ್ಥೆ ಜೊತೆಗೆ ಅಲ್ಲಿ ಶಾಲೆ ಕೂಡ ಸಮರ್ಪಕವಾಗಿ ಉತ್ತಮ ರೀತಿಯಲ್ಲಿ ಇರಬೇಕಾಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೈನ್ ಫ್ರೀಡಮ್ TV ಜೊತೆ ಮಾತಾಡಿದ್ದಕ್ಕಾಗಿ ಪ್ರತೀಶ್ ಅವರೇ. ನಾವು ಗಮನಿಸ್ತಾ ಇದ್ದೀವಿ, ದಿಬ್ಬೂರಹಳ್ಳಿಯ ಸರ್ಕಾರಿ ಶಾಲೆ ಇದು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇದು ಮೇಲ್ನೋಟಕ್ಕಷ್ಟೇ ಹೊರಗಡೆಯಿಂದ ಸುಣ್ಣ ಬಣ್ಣ ಚೆನ್ನಾಗಿ ಕಾಣಿಸ್ತಿದೆ, ಒಳಗಡೆ ಹೋದರೆ ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ಅನ್ನುವಂಥ ಒಂದು ಪರಿಸ್ಥಿತಿ. ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಶಾಲೆ ಇದು. ಸುಮಾರು LKGಯಿಂದ 8ನೇ ತರಗತಿವರೆಗೆ ನಡೆಯುವಂಥ ಈ ಒಂದು ಸರ್ಕಾರಿ ಶಾಲೆ. ಸುಮಾರು 210 ಮಕ್ಕಳಿದ್ದಾರೆ. ಇರುವಂಥದ್ದು ಕೆಲವೇ ಕೊಠಡಿಗಳು. ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಒಂದೇ ಕೊಠಡಿ ಎಲ್ಲ ಮಕ್ಕಳನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಕೆಲವು ಮಕ್ಕಳಿಗೆ ಈಗ ಸುಮಾರು 6 ಅಥವಾ 7, 8ನೇ ತರಗತಿ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಹೊರಗಡೆ ಕೂರಿಸಿದ್ರೆ ಅನ್ನುವಂಥ ಕಾರಣಕ್ಕೆ ಆ ಮಕ್ಕಳನ್ನು ಒಳಗಡೆ ಕೊಠಡಿಲಿ ಕೂರಿಸಿ ಪಾಠ ಮಾಡಿದ್ರೆ, ಒಳಗಡೆ ಇರುವಂಥ LKG UKG ಮಕ್ಕಳನ್ನ ಹೊರಗಡೆ ಕೂರಿಸಿ ಪಾಠ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ. ಯಾಕಂದರೆ ಕೊಠಡಿ ಇಲ್ಲ. ಮತ್ತೊಂದು ಕಡೆ ಅಡುಗೆ ಮನೆ ಕೂಡ ಇಲ್ಲ. ಆ ಶಾಲೆಯ ಒಂದು ಕೊಠಡಿಯಲ್ಲಿ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ ಪರಿಸ್ಥಿತಿ ಹೇಗಿದೆ ಅಂತ ಶಿಕ್ಷಣ ಇಲಾಖೆ ಇನ್ನಾದರೂ ಇತ್ತ ಗಮನ ಹರಿಸುತ್ತಾ, ಮತ್ತು ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳು, ಆ ಭಾಗದ ಶಾಸಕರು ಇತ್ತ ಗಮನ ಹರಿಸಲಿ ಅನ್ನುವಂಥದ್ದು ನಮ್ಮ ಆಶಯ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಫ್ರೀಡಮ್ TV ಹಕ್ಕೊತ್ತಾಯ ಕೂಡ ಇದು. ಯಾಕಂದರೆ ಫ್ರೀಡಮ್ TVಯ ಹಕ್ಕೊತ್ತಾಯದ ಮೇರೆಗೆ ಖಂಡಿತವಾಗ್ಲೂ ಕೂಡ ಅಲ್ಲಿರುವಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾವು ಕೂಡ ಮಾಡ್ತೀವಿ. ವೀಕ್ಷಕರೇ, ಇದೇ ರೀತಿಯಾಗಿ ನೀವು ನಮಗೆ ಕರೆ ಮಾಡಬಹುದು, ಅಥವಾ ನೀವು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಮ್ಮ ಫ್ರೀಡಮ್ TVಯ ಕಂಪ್ಲೇಂಟ್ ಬಾಕ್ಸ್ಗೆ ಕಳುಹಿಸಬಹುದು. ಸಾಕ್ಷಿ ಸಮೇತ ವಾಟ್ಸಪ್ ಮೂಲಕ ಕೂಡ ನೀವು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು. ಅದರ ಜೊತೆಗೆ ಅಡ್ರೆಸ್ಸನ್ನು ಕೂಡ ನಿಮಗೆ ನೀಡ್ತೀವಿ. ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ, ಆ ಮೂಲಕ ಕಚೇರಿಗೂ ಬರ್ಬೋದು. ನೀವು ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಬ್ಲಿಂಕ್ ಆಗ್ತಿರುವಂಥ ವಾಟ್ಸಪ್ ನಂಬರ್ 9886651049. ಸಾಕ್ಷಿ ಸಮೇತ ವಾಟ್ಸಪ್ ಮಾಡಿ. ಕಚೇರಿಗೆ ಬರೋದಾದರೆ ವೆಲ್ಕಮ್, ಕಚೇರಿಗೆ ಬರೋದಾದರೆ ಕಚೇರಿಯ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಬ್ಲಿಂಕ್ ಆಗ್ತಿರುವಂಥ ಅಡ್ರೆಸ್ ಫ್ರೀಡಮ್ TV ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ನೀವು ಕಚೇರಿಗೆ ಬಂದು ನಿಮ್ಮ ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ಸಾಕ್ಷಿ ಸಮೇತ ನಮ್ಮ ಬಳಿ ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮತ್ತು ಆ ಸಮಸ್ಯೆಯನ್ನು ತಾರ್ಕಿಕ ಅಂತ್ಯವನ್ನು ಕಾಣಿಸಿಯೇ ತೀರ್ತೇವೆ. ನಿಮಗೆ ಪರಿಹಾರವನ್ನು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಫ್ರೀಡಮ್ TV ಮಾಡುತ್ತೆ. ಅಲ್ಲಿವರೆಗೂ ಕೂಡ ನಾವು ನಿಲ್ಲಿಸೋದಿಲ್ಲ. ಈ ಕಂಪ್ಲೇಂಟ್ ಬಾಕ್ಸ್ ಮೂಲಕ ನಿಮ್ಮ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಚಾನಲ್.